ಯಪ್ಪ ಅಲ್ಲಿ ಯಾಕೆ ಕುಂತಿ ಎದ್ ಬಾ ಇಲ್ಲಿ ಮ್ಯಾಲ ಕುಂದ್ರ ಬಾ ಮತ್ ನೆಲ ತಣ್ಣಗೈತಿ ಮತ್ ಅಲ್ಲೇ ಕುಂತಿ ಅಲ್ಲ ಇನ್ನು ಜುಂಜುಣ ಅನ್ನಂಗತ್ತಗ ಎದ್ ಬಾ ಯಪ್ಪ ರೀ ನೆಗಡಿ ಗುಳಿಗೆ ಬೇಕಾಗಿತ್ರಿ ತೊಗೊಂಬರ್ತೀರಾ ಒಂಚೂರು ಹೋಗಿ ಅಲ್ಲ ತರ್ತೇನಿ ನೋಡ್ ನನಗೆ ಹೇಳಿದ್ರೆ ಕೇಳಂಗಿಲ್ಲ ನೀನು ತಗ ಭಾರಿ ತ್ರಾಸತ ಇರ್ಲಿ ಹಂಗ ಇರೋದ ತ್ರಾಸ ಏನ್ರಿ ಯಾಕ ಏನಪ್ಪ ಯಪ್ಪ ನಿನ್ನೆ ಮಳಿ ಭಾರಿ ಜೋರ್ ಹೊಡಿತಪ್ಪ ಮತ್ತೆ ಬೈಕ್ನ್ಯಾಗ ತೋರ್ಸ್ಕೊಂಡೆ ತೆಲಿಗೆ ಒಂದು ಹೊಚ್ಕೊ ಅಂದ್ರು ಕೇಳಂಗಿಲ್ಲ ನೀನು ಅದಕ್ಕೆ ಬಡ್ಕೊಂಡೆ ನಾನು ನಿಮ್ಮ ಅವ್ಗ ಈಗ ರೊಕ್ಕ ಐತಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಗಾಡಿ ಯಾರ ತಗೊಳ್ಳೋಣ ಅಂತೇಳಿ ನಿಮ್ಮವ್ವ ನನ್ನ ಮಾತು ಕೇಳೋದಿಲ್ಲಕ್ಕೆ ಹೊರಗೆ ಹೋಗಿ ಮಳೆಯಾಗಿ ಈಗ ದುಡ್ಕೊಂಬರೋದು ಕಾರ್ ಗಾಡಿ ಬರ್ತಿದ್ರೆ ಇಬ್ರು ಮಳೆ ಮಾರದಿಂದಾಗ ಅಪ್ಪ ಸುಮ್ಮನೆ ಇರಪ್ಪ ನಮ್ಗೆಲ್ಲ ಎದಕ್ಕಪ್ಪ ಕಾರ್ ಹಂಗ ಅನ್ನಂಗಿಲ್ಲ ಈಗ ನಮ್ಗೇನ್ ಕಡಿಮೆ ಐತ್ಲೆ ನಮ್ಗೆ ಇರಾಕ್ ಮನಿ ಇಲ್ದಾರೆಲ್ಲ ಕಾರ್ ತಗೊಂಡ್ ಕೂತಿರ್ತಾರ ನಮ್ಗೆ ಇರಾಕ್ ಮನಿ ಐತಪ್ಪ ಬೇಕಾದಂಗ ನೀ ಅದಿ ನೀನ್ ಏನ್ ಅಡ್ಡಾಡ್ತೀರಿ ಬೇಕಂದವ್ರು ಏನು ಒಂದ್ ಕಾರ್ ಗಾಡಿ ತಗೊಂಡಿದ್ರಿ ಏನ್ ಮನಿಗೆ ಒಂದ್ ಇರ್ಬೇಕು ಯಾವಾಗ ಏನು ದವಾಖಾನಿ ಅವು ಇವು ಏನಾರ ಬೀಳ್ತಾವ ಹೇಳಕ್ಕಾಗಲ್ಲ ಅದೇ ನಮ್ದು ಅಂತ ಒಂದ್ ಗಾಡಿ ಇತ್ತಂದ್ರ ಎಷ್ಟು ಸಹಾಯ ಆಕತಿ ಗೊತ್ತನ ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಸುಮ್ನಿರು ನೀನು ಅಪ್ಪ ಕಾರ್ ಗಾಡಿ ತಗೊಂಡು ಅದಕ್ಕೆ ಪೆಟ್ರೋಲ್ ಹಾಕಿಸ್ಕೊಂಡು ದಿನ ಹೋಗೋದು ಬರೋದು ಅಷ್ಟಕ್ಕೂ ನಂಗೆ ಡ್ರೈವಿಂಗೇ ಬರಂಗಿಲ್ಲ ತಗೊಂಡು ಏನ್ ಮಾಡ್ತಿ ಕಲಿಬೇಕು ಡ್ರೈವಿಂಗ್ ಬರಂಗಿಲ್ಲ ಅಂತಂದ್ರ ತಂದ ಮೇಲೆ ತಾನ ಕಲಿಯಾಕ ಹಸ್ತದ ಗೊತ್ತನ ಇದು ಸಂಜನಾ ತಗೋರ್ವಾ ಏನತ್ತಿರೋದು ಕಷಾಯ ಕುಡಿ ಇದೇನೀಗ ಕೆಮ್ಮಕತ್ತಿಯಲ್ಲ ನೆಗಡಿ ಆಗೈತಲ್ಲ ಎಲ್ಲ ಕಿತ್ಕೊಂಡು ಹೋಗತ್ ನೋಡು ಚಕ್ಕು ಒಂದು 2-3 ತಾಸ್ನಾಗ ಅಂದ್ರೆ ಎಲ್ಲ ಕಡಿಮೆ ಆದಂಗೆ ಆಕತಿ ಮತ್ತೆ ಸಂಜೆ ಮಾಡ್ಕೊಡ್ತೇನೆ ಕುಡಿದ್ಬಿಡು ಏನಂತಿ ಕಷಾಯ ಇಸ ಇರ್ತೈತಿ ನಾವಲ್ಲಪ್ಪ ನಾವಲ್ಲ ಹತ್ತಿರ ನೀವು ಫೋರ್ಸ್ ಮಾಡಬೇಡ್ರಿ ನಾವಲ್ಲ ಹಂಗಂದ್ರೆ ಹೆಂಗವಾ ಕುಡಿಬೇಕು ಇಂಥವೆಲ್ಲ ಕುಡಿಯೋದ್ರಿಂದ ಒಳ್ಳೇದು ಬರೇ ಅದನ್ನ ನೆಟ್ಟು ಗುಳಿಗೆ ತಗೊಳ್ಳೋದು ಒಂದ ಅಲ್ಲ ಇವು ಚೊಕ್ಕರ ಮಕ್ಕತ್ ಗೊತ್ತಾನ ಎದಕ್ಕೆ ಒಲ್ಲೆ ಕುಡಿ ಏನು ಹಂಗೆ ಒಲ್ಲೆ ಅನ್ಬೇಡ ಎಲ್ಲದಕ್ಕೂ ಕುಡಿ ಹಂಗೆ ಮಾಡ್ಬೇಡ ಒಲ್ಲೆ ಅನ್ಬೇಡ ಹೇಳೋದು ಕೇಳಿ ನಾನು ನಿನ್ಗೆ ಒಳ್ಳೇದಕ್ಕೆ ಹೇಳಕತ್ತೀನಿ ನೀವು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಭಾರಿ ಚಲೋ ಇದು ನಾನಂತರೂ ಅಲ್ಲ ಅಂತರೂ ಯಪ್ಪ ವಾಕರ್ಕ್ ಬಂದಂಗಕತ್ತ ಒಂಥರ ವಾಂತಿ ಬಂದಾಕತ್ತೆ ನಾವು ಅಲ್ಲ ಹತ್ತಿರ ಕುಡಿ ನಿಮ್ಮ ಅತ್ತಿ ಬಿಡೋದಲ್ಲಕ್ಕೀಗ ಅದನ್ನ ತೊಗೊಂಡು ಎದಿ ಮ್ಯಾಗ ನಿಂದಿರ್ತಾಳ ನೋಡಿ ಮತ್ತೆ ಹಿಂದಾಗಡೆ ಆಮೇಲೆ ಇದು ಏನೋ ಮಾಡಿಕೊಟ್ಟಾಳಲ್ಲ ಈಗ ಅದೊಂಥರ ಕರೆನ ಹೌದು ಮಳೆಗಾಲಕ್ಕೆ ಅದೊಂಥರ ಚಲೋನು ಹೌದು ಅದು ಎಷ್ಟೋ ಸಲ ನಂಗೂ ನೆಗಡಿ ಕೆಮ್ಮು ಹಿಂಗೆಲ್ಲ ಆದಾಗೆಲ್ಲ ಮಾಡಿಕೊಟ್ಟಾಳವ ಎಷ್ಟು ಆರಾಮಕತ್ ಗೊತ್ತಾನ ಒಲ್ಲೆನ್ ಬೇಡ ಕುಡಿ ಭಾರಿ ಚೊಕ್ಕ ಆರಾಮಕತ್ ಅದಕ್ಕೆ ಒಲ್ಲೆನ್ ಬೇಡ ಗಿರ್ಜಿಯ ನೋಡು ನಾ ಹೇಳಿದ್ದೆ ಎಷ್ಟು ಉಪಕಾರ ಆಕಿತ್ತು ನೀ ನನ್ನ ಮಾತು ಕೇಳಂಗಲ್ಲ ಒಂದು ಕಾರ್ ಗಾಡಿ ತೊಗೊಂಡಿದ್ರೆ ಪಾಪ ಎರಡೂ ಕೆಲ್ಸಕ್ಕೆ ಬರ್ತಿದ್ವು ತಂಪನ್ಯಾಗ ಅಡ್ಡಾಡೋದು ತಪ್ತಿತ್ತು ಈ ನೆಗಡಿ ಜಡ್ ಅಂತ ಹಿಂಗೆ ಮಕ್ಕೊಳ್ಳೋದು ತಪ್ತಿತ್ತು ಗೊತ್ತಾನ ನೀನು ಹೇಳ್ದಂಗೆ ಕೇಳಂಗಲ್ಲ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀರಿ ಅದೊಂದು ಇದು ಮಾರಿದ್ ರೊಕ್ಕ ಕೈಯಾಗಿತ್ತಾನ ಅಂತೇಳಿ ಏನು ಹರ್ಯಾಡ್ತೀರ ಒಂದು ಅಳತಿ ಎತ್ತಾಗ ಸುಮ್ಮನಿರ್ರಿ ಏನು ಅಷ್ಟು ಸುಲಭ ಅಲ್ಲ ಎಲ್ಲ ನಮ್ಮ ಬಾಳೆ ಹೆಂಗಿತ್ತು ಮುಂಜಾನೆ ಸತ್ರ ಎಣ್ಣಿಗಿಲ್ಲ ಸಂಜೆಗೆ ಸತ್ರ ಮಣ್ಣಿಗಿಲ್ಲ ಅನ್ನಂಗೆ ಬಾಳೆ ನಮ್ದಿತ್ತು ಇವರು ಮತ್ತೆ ನೋಡಾಕ ಈಗ ಆಟ್ ರೊಕ್ಕ ಕೊಟ್ಟು ಇಷ್ಟು ರೊಕ್ಕ ಕೊಟ್ಟು ಕಾರ್ ಗಾಡಿ ತೊಗೊಂಡು ಕುಂದ್ರೋರು ಇವರು ಸುಮ್ಮನಿರ್ರಿ ಅದೆಲ್ಲ ಏನು ಬೇಕಾಗಿಲ್ಲ ಅಪ್ಪೆ ಒಂದು ಅದೆಂತ ಅಂತಾರಲ್ಲ ಅವು ಮಳಿಗೆ ಹಾಕ್ಕೊಳ್ಳು ರೈನ್ ಕೋಟ್ ಅದನ್ನ ತೋರಿಸು ಅವ್ನ ಗಂಡ್ಗೊಂದು ಹೆಂಡ್ತಿಗೊಂದು ಇಬ್ರು ಅದನ್ನ ತಗೋರಿ ಬೆಚ್ಚಗೆ ಹಾಕೋರಿ ಹೋಗ್ತಾ ಬರ್ತಾ ಹಾಕ್ಕವು ಇಲ್ಲ ಕೆಲ್ಸಕ್ಕೆ ಇದೊಂದು ತಿಂಗಳು ಹೋಗಿ ಬಂದಿಂದ ಈಕಿ ಸಾಕು ನೀವು ಒಬ್ಬನ ಹೋಗಪ್ಪ ನೀನು ರೈನ್ ಕೋಟ್ ತಗೋ ಮಳ್ಯಾಗ ನೆನಿಲಾರ್ದಂಗೆ ಈಗ ಒಂದು 3 ತಿಂಗಳು ಮತ್ತೆ ಏನು ಮಾಡೋಕ್ಕಾಗಲ್ಲ ಅವ್ನು ತೊಗೊಂಡು ಬೆಚ್ಚ ಆದ್ರಿ ಅಂದ್ರೆ ಆಮ್ಯಾಗ ತೆಗೆದಿಡಕ್ಕೆ ಬರ್ತೈತಿ ಅಪ್ಪ ತೊಗೊಂಬಂದ್ಬಿಡು ಸುಮ್ಮನೆ ಇವತ್ತು ಬರ್ತಾ ಈಕಿ ಬ್ಯಾಡಿ ಇವತ್ತು ಮನ್ಯಾಗ ಇರ್ರಿ ನೀ ಹೋಗಿ ಹಂಗೆ ಬರ್ತಾ ಇಬ್ರಿಗೆ ಒಂದೊಂದು ಬೆಚ್ಚ ರೈನ್ ಕೋಟ್ ತೊಗೊಂಡ ಬಂದ್ಬಿಡು ನಿಮ್ಮ ಅಪ್ಪಗೂ ಒಂದು ತರ್ತಿಯನ್ನು ನೋಡಂತೇನೆ ನಾನು ಈ ಹೊಲದಾಗ ಸ್ವಲ್ಪ ಯಾಕೆ ಹೋಗಿ ಬರೋ ಹೊತ್ನಾಗ ಅದು ತೋರಿಸ್ಕೊಳಕದು ಭಾಳ ನಾನೆಲ್ಲಿ ಹೋಗೋದಿಲ್ಲ ನಿಮ್ಮ ಅಪ್ಪಗೆ ಒಂದು ತೊಗೊಂಬ ಬೇಕಾಕತಿ ಅತ್ತೀರ ಒಂದು ಆನ್ಲೈನಾಗ ಆರ್ಡರ್ ಮಾಡ್ಬಿಡ್ತೀನಿ ಬಿಡ್ರಿ ಒಂದು 2-3 ಕೋಟ್ ಅಯ್ಯವ್ವ ಫೋನ್ಯಾಗ ಆರ್ಡರ್ ಮಾಡಿ ತಂದು ಈ ಮಳೆಗಾಲದಾಗ ತಂದು ನಮ್ಗೆ ಕೈಯಾಗ ಕೊಟ್ಟು ನಾವು ಅದನ್ನ ಹಾಕೊಂಡು ಹೊರಬಿಡ್ಬೇಕಾದ್ರೆ 8 ದಿನ ಆಕತಿ 8ಕ್ಕೆ ಮಳೆಗಾಲ ಮುಗ್ದಂಗೆ ಆಕತಿ ತೆಗಿ ಅದೆಲ್ಲ ಏನು ಬೇಡ ಅಪ್ಪ ಇವತ್ತು ಹೋಗಿ ಸಂಜೆಗೆ ತಂದ್ಬಿಡು ಒಂದು 3 ಬರ್ತಾ ಕೆಲಸ ತಿಂತ್ರ ಅವ ಅವಕ್ಕೆ ಎಷ್ಟೈತಿ ಏನೋ ರೊಕ್ಕ ನನಗೂ ಗೊತ್ತಿಲ್ಲ ವಿಚಾರಿಸಿಲ್ಲ ಛತ್ರಿ ತೊಗೊಂಡು ಅಡ್ಡಾಡ್ರೋಡ ಇದು ಒಂದು 1500 ರೂಪಾಯಿ ಕೊಟ್ಟಿರು ನಿನ್ನೆ ಪಗಾರ ನಿನ್ ಕೈಯಾಗ ಕೊಟ್ಟಿವಲ್ಲ ಒಂದು 1500 ರೂಪಾಯಿ ಕೊಡು ಅದ್ರಾಗ ಎಷ್ಟು 500 ರೂಪಾಯಿ ಒಂದದಾವು ಏನು 400 ರೂಪಾಯಿ ಒಂದದಾವು ನನಗೂ ಗೊತ್ತಿಲ್ಲ ಕೊಟ್ಟು ತರ್ತೇನೆ ಭಾಳ ತುಟ್ಟಿ ಅಂತ ಹಾಕೋಬೇಡ್ಲೆ ಒಂದು 200-250 ರೂಪಾಯಿ ಒಳಗೆ ತೊಗೊಂಬ ಆಯ್ತುಪ್ಪ ಇಲ್ಲಡಪ್ಪ ಆ ಮನಿ ಖರ್ಚಿಗೆ ಎಟ್ಟು ಬೇಕು ಅಷ್ಟು ರೊಕ್ಕ ಅಷ್ಟ ಕೊಡ ಮನಿದು ಬಿಟ್ಟು ಉಳಿದಿದ್ದು ನಿಮ್ಮ ಅಕೌಂಟ್ನಾಗ ಇಟ್ಕೋರಿ ಏನು ತಿಂಗಳ ಎದಕ್ಕಾರ ಖರ್ಚಿಗೆ ಬರ್ತೈತಿ ಯಾವಾಗಲೂ ಇರಬೇಕು ಸೇವಿಂಗ್ಸ್ ಅಂತೇಳಿ ಸ್ವಲ್ಪರ ಇರಬೇಕು ಹಿಂದಕ್ಕೆ ರೊಕ್ಕ ಇಟ್ಕೊಂಡ್ರೆ ಭಾರಿ ಒಳ್ಳೇದದು ಯಾವಾಗ ಏನು ಆಪತ್ತು ಬರ್ತಾವೆ ಹೇಳೋಕ್ಕಾಗೋದಿಲ್ಲ ಹಿಂಗೆ ಮಾಡ್ರಿ ಒಬ್ರು ರೊಕ್ಕ ಮನಿ ಖರ್ಚಿಗೆ ಕೊಡ್ರಿ ಒಬ್ರು ರೊಕ್ಕ ಬ್ಯಾಂಕ್ನಾಗ ಇಟ್ಕೋರಿ ಹಂಗೆ ಮಾಡ್ತೀವಿ ತಗೋರ್ವ ಅವ ಹೋದ್ಸಲ ಅಂತರೂ ಅರ್ಧಂಬರ್ಧ ಹಬ್ಬ ಆತ ಎಲ್ಲ ಏನು ಈ ಸಲ ಅಂತೂ ನಾಗರ ಪಂಚಮಿ ಅಷ್ಟೊತ್ತಿಗೆ ಎಲ್ಲರೂ ಚಲೋ
ಹತ್ತಂಗ ಎಲ್ಲ ಚಲೋ 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 ಸೀರೆ ಅರಿವಿ ಏನ್ ಬೇಕು ಎಲ್ಲ ತಗೋರಿ. ಜೀವನದಾಗ ಒಂದ್ ಚಂದಾಗಿ ಜೀವನ ಐತಿ, ಚಂದಾಗಿ ಇದು ಮಾಡೋಣ. ಏನಂತೀರಿ? ಕಷ್ಟಪಟ್ಟು ದುಡಿಯಾತೀವಿ, ಬರೀ ರೊಕ್ಕ ಕುಡ್ಸಿಟ್ಕೊಳ್ಳೋದು ಒಂದ ಅಲ್ಲ. ಆತು ಬಿಡಪ್ಪ ಆತು. ಆಮೇಲೆ ಮುಂದೆ ನೋಡೋಣಂತ ಅದನ್ನ ಏನಂತೇಳಿ. ಆಮೇಲೆ ಎಲ್ಲ ಕಷ್ಟ ಪರಿಹಾರ ಆಗಿ ಒಂಚೂರು ಜೀವನದಾಗ ಚಲೋ ಆದ್ವಿ ಅಂದ್ರೆ ಇದಕ್ಕೆ ತಿರುಪತಿಗೆ ಬರ್ತೇನೆ ಅಂತೇಳಿ ಬೇಡ್ಕೊಂಡಿದ್ದೆ. ತಿರುಪತಿಗೆ ಹೋಗಿ ಬರೋಣಲ್ಲ. ಅದಕ್ಕೆ ಹಂಗೆ ಸುಮ್ಮನೆ ಹೋಗಕ್ಕಾಗಲ್ ಬೇವಾ. ಇದೇನೋ 2 ತಿಂಗಳು 3 ತಿಂಗಳು ಮುಂಚೆ ಟಿಕೆಟ್ ಬುಕ್ ಮಾಡ್ಬೇಕಂತ, ಪಾಳೆನ ಸಿಗುದಿಲ್ಲಂತೆ. ಹೋಗ್ಲ ಅದ್ಯಾಕ ಮೊನ್ನೆರ ಇಲ್ಲೇ ನಮ್ಮೂರಾಗ ಒಬ್ರು ಹೋಗಿ ಬಂದಾರ, ಇದ್ಕಿದ್ದಂಗೆ ಬಂದಾರ. ಹೋಗ್ಬೋದು ಬೇ, ಲೇಟ್ ಆಕತ್ ದರ್ಶನ. ಬುಕ್ ಮಾಡಿ ಹೋದ್ರೆ ಸ್ವಲ್ಪ ದೌಡ್ ಆಕತಿ. ಈ ದೌಡ್ ಹೋದ್ರೆ ಲೇಟ್ ಆಗಿ, ಇದು ಬುಕ್ ಮಾಡಿ ಹೋದ್ರೆ ಒಂದು 5-6 ತಾಸ್ನಾಗ ಏನೋ ಸಿಗ್ತದಂತ ಪಾಳೆ. ಈ ಲೇಟ್ ಆಗಿ ಹಂಗ ಸುಮ್ಮನೆ ಇದ್ಕಿದ್ದಂಗೆ ಹೋದ್ವಿ ಅಂದ್ರೆ 10 ತಾಸು 12 ತಾಸು ಆಕತ್ತಂತ ಒಮ್ಮೆ ಪಾಳೆ ಸಿಗುದು ಗೊತ್ತನು? ಏನೋ 10-12 ತಾಸು ಪಾಳ್ಯ ಕಚ್ಕೊಂಡ್ ಕುಂದಿರ್ಬೇಕ ದರ್ಶನ ಮಾಡಕ? ಮಾರಾಯ ಅಲ್ಲೇ ಬೇಡ್ಕೊಂಡು ಒಂಚೂರು ಕಡಿಮೆ ಟೈಮ್ ಆಗುವಂಗ, ಇಲ್ಲೇ ಎಲ್ಲಾರ ಸಮೀಪ ಆಗುವಂಗ ಸಸ್ತಾದಿ ಬೇಡ್ಕೋಬಾರ್ದನ್ಲೆ. ಸ್ವಲ್ಪ ಸುಮ್ಮನೆ ಇರ್ತೀರೇನೆ. ನಿಮ್ಗಂತೂ ಹೊತ್ತಾಗ ಕಷ್ಟಪಟ್ಟು ದೇವ್ರ ದರ್ಶನ ಮಾಡಿದ್ರೆ ದೇವ್ರು ಒಳ್ಳೇದ್ ಮಾಡ್ತಾನೆ. ಸುಮ್ಮನೆ ಇರ್ಲಿ ತೋಲ, ಏನಾಗೋದಿಲ್ಲ, ಹೋಗಿ ಬರ್ನಂತೆ. ನಾ ಶಾಂತಕ್ಕ ಗೌಡ್ರಿಗೂ ಕೇಳ್ತೇನೆ, ಬರ್ತೇನೆ ಅಂದ್ರೆ ಅವರು ಬರುವಲ್ರ ನಮ್ಮ ಜೊತೆಗೆ. ಹೌದಿಲ್ಲ, ಎಲ್ಲಾರು ಕೂಡ ಹೋಗಿ ಬಂದಂಗೆ ಆಕತಿ. ಪಾರಕ್ಕೆ ಏನು ಮಾಡ್ತಾಳ ಗೊತ್ತಿಲ್ಲ. ಆಕಿನೂ ಬಂದ್ರು ಬರ್ಬೋದು, ಒಬ್ಬಕ್ಕೆ ಇದ್ದೇ ಮಾಡ್ತಾಳೆ. ಆಕಿ ತಯಾರ ಬಿಡು. 2 ಮಕ್ಕಳು ದುಡಿತಾವ, ಗಂಡು ಮಕ್ಕಳು ರೊಕ್ಕ ಇಸ್ಕೊಂತಾಳ ಬರ್ತಾಳೆ. ಕೇಳ್ತೇನೆ ಆಕಿನ್ನು. ಹಿಂಗೆ ಅಷ್ಟು ಸೇರ್ ಕ್ರೂಜರ್ ಮಾಡ್ಕೊಂಡು ಹೋದ್ರೆ ತೆಲಿಗೆ ಇಷ್ಟಿಷ್ಟಂತ ರೊಕ್ಕ ಬರ್ತೈತಿ, ನಮಗೂ ರೊಕ್ಕ ಕಡಿಮೆ ಆಕತಿ. ಈಗ ನಾವು ಅಟ್ಟ ಗಾಡಿ ತೊಗೊಂಡೋದ್ರೆ ಪೂರ ಕೊಡ್ಬೇಕು. ಅವರು ನೋಡ್ದೆ ಆಕತಿ, ಅವ್ರಿಗೆ ಕಡಿಮೆ ಆಕತಿ, ನಮಗೂ ಕಡಿಮೆ ಆಕತಿ. ನಾ ಹಂಗೆ ಮಾಡ್ತೇನೆ ಅಂತ ನೀವು ಸುಮ್ಮನಿರಿ. ನಾ ಹೇಳ್ತೇನೆ ಅಂತೇಳಿ ಅವತ್ತು ಸುಟಿ ಮಾಡಿ ಹೋದ್ರಾತ. ಜೂನ್ಕ್ ಮಳಿ ಜಾಸ್ತಿ, ಹೆಂಗ್ ಹೋಗದ ಹೆಂಗ್ ಬರದ ನೋಡು. ಏನಾಗಲ್ ಬಿಡ್ರಿ, ಜೂನ್ದಾಗ ಏನ್ ದೇವ್ರ ಬಿಡಿ ಬಗಲ ಹಾಕಿರ್ತಾರನ, ಅವಾಗ ಹೋಗೋರು ಬರೋರು ಇದ್ದೇ ಇರ್ತಾರೆ. ಏನ್ ತ್ರಾಸ ಏನಾಗಲ್ಲ, ಸುಮ್ಮನಿರಿ ನೀವು. ಟ್ರೈನ್ಗೆ ಹೋಗ್ಬಿಡೋಣಂತೇನವ ನಾನು. ಚಿಂತಿಲ್ಲದ ಕೆಲಸ. ಈ ರೋಡಿನ ಮ್ಯಾಗ ಉಸಾಬ್ರಿನೇ ಬೇಡ. ಅಲ್ಲಲ್ಲೇ ಆ ಮಣ್ಣು ಕುಸಿತು, ಈ ಬೇರೆ ಏನದು ರೋಡು ಬೇರೆ ಜರಿತಿರ್ತಾವು. ಯಾಕೆ ಬೇಕತ್ತಾಗ ಟ್ರೈನಿಗೆ ಬುಕ್ ಮಾಡ್ಕೊಂಡು ಹೋಗ್ಬರೋಣಂತ. ಚಿಂತಿಲ್ಲದ ಕೆಲಸ. ಮಕ್ಕೊಂಡು ಆರಾಮ್ ಹೋಗ್ಬೋದು. ಹಂಗ ಮಾಡಂತವಲ್ಲ, ಟ್ರೈನ್ಗೆ ಹೋಗ್ಬಿಡೋಣ ಅಂತಂಗಾರ ಕೇಳ್ತೇನೆ, ವಿಚಾರಿಸ್ತೇನೆ. ಅವರು ಬರ್ತೇನೆ ಅಂದ್ರೆ ಬೇಸಿ ಆತ. ಟ್ರೈನ್ಗ ಸುಮ್ಮನೆ ಟ್ರೈನ್ಗೆ ಹೋಗೋಣ. ಹವಾ ನಂಗೆ ಲೇಟ್ ಆಕತಿ, ನಂಗೆ ಬರ್ತಂತ ಹೋಗ್ಬರ್ಲೆ. ಸೊಕಾಸಿ ಹೋಗಪ್ಪ. ಈ ತಲೆಗೆ ಒಂದು ಹೆಲ್ಮೆಟ್ ಹಾಕೊಂಡು ಹೋಗು, ತೆಗಿಬೇಡ ಅದನ್ನ. ಒಟ್ಟು ತಲೆ ತೋಯ್ಲಿಲ್ಲ ಅಂದ್ರೆ ತಂಪಾಗೋದಿಲ್ಲ. ಬಾರಪ್ಪ, ಹೋಗು. ಬರ್ತಾ ತೊಗೊಂಬ, ಮರಿಬೇಡ. ರೊಕ್ಕ ಕೊಡ್ತೀನಿ, ಇಡಿ. 1500 ಐತೆ ನೋಡಿದ್ರಾಗ. ಹೋಗ ಬರ್ತೇನೆ. ಹಾ ಆಯ್ತು, ಹುಷಾರಾಗಿ ಹೋಗ್ಬರ್ರಿ. ಹೋಗವ ನೀನು. ಅದು ಏನ ಕುಡಿಲಾರ್ದು ಹಂಗೆ ಇಟ್ಟು ಕೂತಿಯ. ಬಡ ಕುಡ್ದು ಹೋಗು, ಒಂದು ತಾಸು ಮಕ್ಕೋ ಹೋಗು. ಎದ್ದೇನು ಮಾಡ್ಬೇಡ. ಅಲ್ಲ ಒಂದು ಸ್ವಲ್ಪ ಬಾಂಡೇನಾರು ತಿಕ್ ಕೊಡ್ತಿದ್ದೆ ಅತ್ಯಾರ. ಬ್ಯಾಡ, ಹೋಗು. ನಾ ಮಾಡ್ಕೊತೀನಿ ಹೋಗಿ ಕೆಲಸ, ಏನಾಗಲ್ಲ, ಹೋಗು. ಭಾರಿ ಸೂಕ್ಷ್ಮ ಐತ್ ನೋಡ್ಲಿ ಹುಡುಗಿಯಲ್ಲ. ಅದೆಲ್ಲ ನೀ ಎಷ್ಟು ಸಲ ತೋರ್ಸ್ಕೊಂಡು ಹೊಲ್ದಾಗ ಬಂದು ಕೆಲಸ ಮಾಡಿಲ್ಲ. ಯಾವಾಗ ಹಿಂಗೆ ಜ್ವರ ನೆಗಡಿ ಅಂತ ಮಕ್ಕೊಂಡಿಯೇನ ನೋಡಿ. ಭಾರಿ ಸೂಕ್ಷ್ಮ ಐತಪ್ಪ ಈ ಹುಡುಗಿ. ಒಂಚೂರು ತೋರ್ಸ್ಕೊಂಡು ಹೋಗಿದ್ದು ಕಾಲೇ ಜ್ವರ ನೆಗಡಿ ಕೆಮ್ಮು ಅಂತತಲ್ಲ. ನಮ್ಮಂಗ ಅವ್ರ ಶರೀರನೂ ಇರ್ಬೇಕಂತೀರನ? ಹಂಗ ಅದ. ಅವ್ರ ಪ್ರಕೃತಿನೇ ಬೇರೆ, ನಮ್ಮ ಪ್ರಕೃತಿನೇ ಬೇರೆ. ಅದಕ್ಕೆಲ್ಲ ಇದು ಮಾಡಕತ್ತೇನ್ರಿ ನಾವು? ಏನು ತಂಡೈತಿ ಮರೇ. ಬಾಂಡೆ ತಿಕ್ಕೊಂಬರ್ತೀನಿ. ಏನ್ಲೇ ರೊಕ್ಕ ಕೊಟ್ಟು ಬಿಡಿಸ್ಕೊಂಬಂದ್ರ ನಿಮ್ಮ ಅಣ್ಣ ಮಗನ್ನ? ಏನಂತ ಹುಟ್ಟಿಸ್ಬಿಟ್ನ ಏನಾತಾಗ. ಅಲ್ಲಿ ಕಳ್ತನ ಮಾಡಿಸೋದು ಇವೆಲ್ಲ ಸಣ್ಣ ಪುಟ್ಟ ವಿಚಾರ ಅಂತ ಮಾಡಿ ಇವು ತಲೆಯಾಗಾರ ಬರ್ತಾವ ಹೆಂಗ ಅಂತ ಅವಂಗ. ಕರೆ ನಾವು ಭಾರಿ ಕ್ರಿಮಿನಲ್ ಇದ್ದಂಗ ಅದ ನೋಡಮ್ಮ. ಅಂತ ಪೆಂಗ್ರಂಗ್ ಬಾಯ್ ಬಿಡ್ತೀಯಲ್ಲೇ. ಕಳ್ರು ಕಾಕ್ರ ಸಂಪರ್ಕ ಇಟ್ಕೊಳ್ಳೋದಂದ್ರೆ ಇನ್ ಸಾಧಾರಣ ವಿಚಾರ ಅಂತ ಮಾಡಿಯ. ಬೆಂಗಳೂರಾಗ ಅದು ಏನು ಕಡ್ದು ಕಟ್ಟಿ ಹಾಕ್ಯಾನ ಏನ ಯಾರಿಗ್ ಗೊತ್ತು. ಆದಷ್ಟು ಈ ಮನೆಯಿಂದ ಅವನ್ನ ದೂರಿಡು. ಯಾವಾಗ ನಮ್ಮ ಮನ್ಯಾಗ ಏನು ಕಳ್ತನ ಮಾಡಿಸ್ತಾನ ಗೊತ್ತಿಲ್ಲ. ಏನಪ್ಪ ಯಪ್ಪ, ಕಂಡವ್ರು ಯಾರು ಕೇಳ್ದಾರ ಯಾರು ಸಾಕಾಗೈತ ತಗ. ಹುಡುಗ ಅದೇನು ದುರ್ಬುದ್ಧಿ ಬಂತ ಏನಾತಾಗ. ಆ ಹೆಣ್ಮಗಳು ಬೆರಿಕೆದಾಳ ಬಿಡು. ಬರ್ತಾ ಬಡದ ಇದು ಇವಂದ ಕೆಲಸ ಅಂತ ಹೆಂಗೆ ಹೇಳ್ಕೊಂಬಂದಾಳ ನೋಡು. ಶಾನೆ ಅದಾಳಕಿ. ಏನು ಒಟ ಹಚ್ಚಾವ ಯವ್ವಾ ಕುಂದ್ರ ಬಾ. ಯವ್ವಾ ದೇವ್ರೇ, ಏನೋ ಗ್ರಾಚಾರ ಕೆಟ್ಟ ಕುಂತೇನೆ ನಾ ಇಲ್ಲಿ. ಇದೇ ಅದ ಹೆಣ್ಮಗಳು ಹತ್ತಾಗ್ತಿರುತ್ತಲ್ಲ. ಅಯ್ಯ ಏನ ಬರ್ತಿದ್ದಂಗ ಹತ್ತಾಗ್ತಿರ್ಗಿದಿಲ್ಲ ಯವ್ವ ನೀನು. ಯಾವಕ್ಕೆ ನೀನು ಇಲ್ಲಿ ಬಂದಿ? ನಿನ್ ಮಸಡಿ ಇವತ್ತ ನಾ ನೋಡಕತ್ತಿರೋದು. ಯವ್ವ ಆಕಿ ಬೇರೆ ಯಾರು ಅಲ್ಲ. ತಡ್ರಿ ಗೌಡ್ರೆ ತಡ್ರಿ. ಅದು ಅಮ್ಮ, ನಾನು ಬಾಜು ಮನಿಕೆ. ನನ್ನ ಹೆಸರು ಇದು ಏನದ ವಿಮಲವ್ವ ಅಂತೇಳಿ. ಓ ಅದೇ ಇಮಲವ್ವ. ಇಮಲ್ ಕಣಕಣದಲ್ಲೂ ಕೇಸರಿ. ಬಾಜು ಮನಿಕೆನ ನೀ ಬಂದಿತ್ತೇನೆ ಇದಕ್ಕೆ ಮುಂಚೆ ಯಾವಾಗಾರ? ಏನಪ್ಪ ನಂಗೆ ನೆನಪ ಇಲ್ಲ, ಹೋಲ್ಬಿಡು. ಇಲ್ಲಿ ಯಾಕೆ ಬಂದಿ? ನಿಮ್ಮ ಸಸಿನ ಬೆಟ್ಟಾಗಣ ಅಂತ ಬಂದೆ. ಇಲ್ಲನ್ರಿ ಐತ್ ಮನ್ಯಾಗ? ಎಲ್ಲ ನೋಡವ, ಎಲ್ಲಿ ಪಿರ್ಗಿ ನಾ ಹೆಂಗೆ ಅಡ್ಡಾಡಕ್ ಹೋಗೈತೆ ಏನು ಯಾರಿಗೆ ಗೊತ್ತ. ನನಗೂ ಬಿಗ್ ಸಸಿ ಅದಾಳನ. ಅದ್ರ ಹೆಣ ಎತ್ಲಿ, ಅದ್ರ ಮಸಡಿನ ನಾ ಇವತ್ತಿನವರೆಗೆ ನೋಡಿಲ್ಲ ನೋಡು. ಹೆಂಗದಾಳಕ್ಕೆ? ಅಯ್ಯೋ ದೇವ್ರೆ, ನಿಮ್ಮ ಸಸಿಯ? ಅಯ್ಯೋ ಕ್ಯಾಂಪುಗಳ ಟಮಾಟಿ ಹಣ್ಣು ಇದ್ದಂಗದಾಳ. ಚಂದ ಅಂದ್ರೆ ಚಂದ ಅದಾಳ. ಆಕೆಗೇನು ಕಡಿಮೆ ರೀ, ಬೆಕ್ಕದಂಗದಾಳ ಬಿಡ್ರಿ. ಹೀರೋಯಿನ್ ಯಾಬೇಕತ್ತಕಿ, ಕನ್ಸಿನ ರಾಣಿ ಮಾಲಾಸ್ರಿ ಇದ್ದಂಗದಾಳ. ಹೌದಾ?
ನನಗೆ ಅಷ್ಟು ಚಂದನ ಸಸಿ ಅದಾಳ, ನಂಬಕ್ಕೆ ಆಗಲ್ತಲ್ಲವ ನನಗೆ. ಅಲ್ಲ ನನಗೆ ಅಷ್ಟು ಚಂದನ ಸಸಿ ಅದಾಳ ಅಂತೇಳಿ ನನಗೆ ಗೊತ್ತಿಲ್ಲ ನೋಡು. ಇವತ್ತು ಆಕಿ ಮಾರಿ ನೋಡಾಕಬೇಕು. ಒಟ್ಟು ಬ್ಯಾಸರದಂಗಾಗಿತ್ತು, ರಾಗಿ ಅಂಬ್ಲಿ ಕುಡಿಯಂಗಾಗಿತ್ತು. ಇಲ್ಲ ಹುಳಿ ಸಂಗಟಿನಾರ ಮಾಡ್ತಾಳನ ಅಂತಂದ್ರೆ ಎತ್ತಾಗೋಗೈತೆ ಏನೋ ಹುಡುಗಿತ್ತಾಗ. ಅಬ್ಬಾ ಬಚಾವಾದೆ. ನಾನು ಈಕೆ ಸಸಿ ಅಂತ ಏನಾರ ಗೊತ್ತಾಗಿತ್ತಂದ್ರೆ ನನಗೆ ಏನೇನು ಕೆಲಸ ಹಚ್ತಿದ್ದಾಳೆ ಏನೋ ಬೇರೆದಕ್ಕೆ ಅಂತೇಳಿ ಹೇಳ್ಬಿಡ್ತೀನಿ ದಿನ ಒಂದು. ಒಟ್ಟ ಬರಬರಿ ಇಲ್ಲ ಇವ ನನ್ನ ಸೊಸಿ. ಒಂದು ದಿನ ಅತ್ತಿ ಸೇವಾ ಮಾಡಿದ್ದು ನನಗೆ ಗೊತ್ತಿಲ್ಲ ಬಿಡು. ಒಂದು ದಿನ ಮಾಡೋದಲ್ಲ, ನೆಟ್ಟಗಿಲ್ಲ ಏನಿಲ್ಲ. ನನ್ನ ಮಗ ನೋಡಿಲ್ಲ ಬೆಪ್ಪರಿ ಕುಂತ ಕೂತತಿ. ನೀ ಯಾರ ಬಂದಿಲ್ಲ ಮಾತ್ರ ಕುಂತಿ ಅದು ಎತ್ತಾಗ ತಿರ್ಗಕ್ಕೆ ಹೋಗೈತೆ ಯಾರಿಗೆ ಗೊತ್ತಿರಗಲ್ ತಿಪ್ಪಿ ಹಂಗೆ. ಒಟ್ಟ ಮನೆಯಾಗಿರೋದಲ್ಲಕ್ಕೆ ನನಗೆ ಇಂಥ ಸೊಸಿ ಅದಾಳ ಅಂತೇಳಿ ನನಗೆ ಗೊತ್ತಾಯಿಲ್ಲ ಹೋಗತ್ತಾಗ. ನನ್ನ ಸೊಸಿ ಮಸಡಿ ನೋಡಿದ್ದೆ ನೆನಪಿಲ್ಲ ಅಂದ್ರೆ ತಿಳ್ಕೊಂಬಿಡು ನೀನು ಕೆಟ್ಟ ಮಟ್ಟಿ ಮನೆಯಾಗಿರ್ತಾಳ ಅಂತೇಳಿ. ಭಾರಿ ಬೇಜಾರತ್ತವ ನನಗರತ್ತಾಗಿಂತ ಒಂದು ಸೊಸಿನ ತಂದು ಜೋಡಿ ಹಾಕೊಂಡಲ್ಲ ಮನೆಗೆ ಅಂತೇಳಿ. ಏನು ಕಡ್ದು ಕಟ್ಟಿ ಹಾಕೋ ಕೆಲಸ ಇರ್ತೈತೆ ಏನಾತಾಗ. ಅತ್ತೆ ಅದಕ್ಕೆ ಮನ್ಯಾಗ ಅದಾಳ ಮಾಡ್ತಾಳ, ಆಕಿ ಏನಾರ ಕೊಡ್ಬೇಕು ಮಾಡ್ಬೇಕು ಏನು ಎತ್ತ ಕೇಳ್ಬೇಕು ಅನ್ನೋದೇ ಇಲ್ಲ. ಹೌದೌದವ ನಿನ್ ಸೊಸಿ ಬರಬರಿ ಇಲ್ ಬಿಡ್ಬೇ, ಏನ್ ಮಾಡ್ತೀಳ ಅಂತ ಸೊಸಿ ಕಟ್ಕೊಂಡು ಹೊಸ ಸೊಸಿ ತರ ನನ್ಬೇ. ಹಂಗ ಮಾಡ್ಬೇಕಲ್ಲ, ಅಂದ್ರೆ ಬುದ್ಧಿ ಬರ್ತತಿ. ಅಲ್ಲ ಹೊಸ ಸೊಸಿ ತರ್ಬೇಕಂತೀರಲ್ಲ ಬೇ ಅಮ್ಮ ನೀನು. ಅಲ್ಲ ಮತ್ತೀಗ ಮೊಮ್ಮಕ್ಕಳದಾವು ಸೊಸ್ತ್ಯಾರು ಬಂದಾರ, ಅವ್ರನ್ನೇನ್ ಮಾಡ್ತೀರಿ? ಅವ್ರು ಇರ್ಲಿ ಬಿಡು, ರೆಡಿಮೇಡ್ ಸಸ್ತ್ಯಾರ ರೆಡಿಮೇಡ್ ಮೊಮ್ಮಕ್ಕಳು ಸಿಗ್ತಾವು. ಆಕಿಗೆ ಮಕ್ಕಳು ಸಿಗ್ತಾವು. ಏನ್ ಮಾಡ್ಬೇಕು ಮತ್ತೆ? ನನ್ನ ಮಗ ಮಾತು ಕೇಳಂಗಲ್ಲ ಅಂದ್ರಕ್ಕೆ ತಗೊಂಡು ಏನ್ ಮಾಡ್ಬೇಕು? ಆಕಿನ ಎಲ್ಲೋಗ ನೋಡಕ್ಕೆ ಅಂದಂಗಲ್ಲ ಹುಡುಗಿ. ನೀ ಎಟ್ಟತ್ತ ತಿಲೆ ಕುಂತು ನೋಡಲ್ ಕತ್ಲಾಗತ್ತ. ಹೋಗುವ ಹೋಗು ನಿಮ್ಮ ಮನೆಗೆ ಹೋಗು. ಅಲ್ಲ ಆಮೇಲೆ ಹೋಗ್ತಂತಾಡ್ರಿ. ಹಂಗ ಭಾಳ ತಿರ್ಬಾರ್ದು. ಇನ್ನೊಬ್ರ ಮನ್ಯಾಗ ಹೋಗು. ಆಕೆ ಎಲ್ಲೋಗಳ ಏನು ಯಾರಿಗೆ ಗೊತ್ತು? ಆಕೆ ಬಂದಿನ ಬೇಕಾರೆ ಬರುವಂತಿ. ಈಗ ಹೋಗು, ಆಮೇಲೆ ಬರುವಂತಿ ಹೋಗೀಗ. ಅಲ್ಲ ಮಳೆ ಬರಕತ್ತ ಹೊರಗೆ ಎಲ್ಲಿ ಹೋಗ್ಲಿ? ಅಯ್ಯ ನಿಮ್ಮ ಮನೆಗೆ ಹೋಗವಾ? ಹೋಗು ಹೋಗಂಗೆ ಮಾಡ್ಬಾರ್ದು. ಹೋಗು ಹಂಗೆ ಮಂದಿ ಮನೆ ಭಾಳತ್ತು ಕುಂದ್ರಬಾರ್ದು. ಅಯ್ಯ ಅತ್ತೀರ ನಾನ ಬಿಡ್ರಿ ನಿಮ್ಮ ಸೊಸಿ. ಎಷ್ಟು ಬೆರಕೆದಿ ನೀನು? ಇಷ್ಟೊತ್ತು ಬೇರೆದಕ್ಕೆ ಅಂದ ಆಲೆ ನಿನ್ನ ಸೊಸಿ ಅಂತೀಯ? ಇವ ನೀ ಬೆರಕೆದಿ ಬಿಡ. ನೀ ಏನ ಮಾಡಕ್ಕೆ ನಿಂತಿ ನೀನು? ನಡಿವ ನಡಿ ನಡಿ. ನಮ್ಗಿಂತ ಹುಡುಗರು ಬೇಡವಾ? ನಮ್ಮ ಮನೆಗಿಂತಕ್ಕೆಲ್ಲ ಬರೋದು ನಮ್ಗೆ ಸೇರೋದಿಲ್ಲವ ಇವ. ಹೇಳ ಮ್ಯಾಕೆ ಹೇಳಿ ಹೇಳ. ಅಯ್ಯ ಅತ್ತೀರ ಬೇಡ್ರಿ ಕೈ ಅತ್ತೀರ. ಅತ್ತೀರ ನಾನು ನಿಮ್ಮ ಸೊಸಿ. ಸುಳ್ಳು ಹೇಳ್ತೀಯನ ಬಾಜು ಮನೆ ಅಂತ ಈಗಾರ ಹೇಳಿ. ಆಗ್ಲೇ ಹೊರಗೆ ಹೋಗಂದ್ಬಿಟ್ಲೆ ಹೊಸ ಸೊಸಿ ತರ್ತಾನೆ ಅಂದ್ಬಿಟ್ಲೆ ನಾನು ನಿನ್ನ ಸೊಸಿ ಅಂತೀಯನ? ಇವ್ವ ಏನು ಬಿರಿಕೆದಳು ಇವ್ವ. ಈಕಿ ನನ್ನ ಬರ್ಲಿಕ್ಕೆ ನನ್ನ ಸೊಸಿ ಯಾಕೆ ಏನಕ್ಕೆ ಊರು ಬಿಡಾಡಿ ಆ ಮಸಡ್ಯಾರ ನೆನಪಾಗೋಲ್ ತನಗ. ಆಕಿ ಬರ್ಲಿ ಹೇಳ್ತಾನೆ. ಹೇಳ್ತಾನೆ ಏನಂತೇಳಿ ಅಂದ್ರೆ ಈ ಬೆಂಡ್ಲಿ ಸವಾಸ ಮಾಡಬೇಡ ಅಂತ ಹೇಳ್ತಾನೆ. ಮಳ್ಯಾಗ ದುಡ್ಡು ಕದ ಹಾಕಿನ ನೋಡಕ್ಕಿನ್ನ. ಅಲ್ಲ ಹೊಸ ಸೊಸಿ ತರ್ತೀವಿ ಅಂದ್ಬಿಟ್ಲೆ ನೋಡ್ದೇನು ನಾನು ನಿಮ್ಮ ಸೊಸಿ ಅಂತಾಳ. ಶಾಂತ ಆಗ್ಬೇಕಾಗಿದ್ದಲ್ಲ ನಿನಗಿದು ಯಾವ ಆಕಿನ ನಿನ್ ಸೊಸಿ. ಊರ್ ಬಾಡ್ಯ ನೀನು ಕಟ್ಕೊಂಡು ಹೆಂಡತಿ ಬಿಟ್ಟು ಬಾಜುದಕ್ಕಿನ್ನ ಆಟಕೊಂಡಿ ಬಿಡು. ಇವ ಅದಕ್ಕೆ ಇಬ್ರು ಮಾತಾಡ್ಕೊಂತ ಕುಂತಿರೇನ. ಎಲ್ಲಿ ನಿಮ್ಮಿಬ್ರು ಒಡನಾಟ ನೋಡಕ್ಕಾಗ್ಲಾರ್ದ ನೀನು ಏನ್ ಮನೆಗಿನ ಬಿಟ್ಟು ಹೇಳನ್ಲ. ಅಲ್ಲ ಆಕಿ ನೋಡಿ ಬಾಜು ಮನೆಗೆ ಅಂತ ಬರತ್ಲೆ ಹೇಳ ಈಗಂತೀನಿ ಸೊಸಿ ಅಂತೇಳಿ. ಯವ ನೀ ಕಾಟ ಕೊಡ್ತಿ ಅಂತ ಹಂಗ ಅಂದಾಳ ಬೇಕಿ ತಿಳಿ ಇಡ್ಸಕ ಕರ್ಕೊಂಬರೋಕ್ ಬೇ. ಪಾಪ ಮಳ್ಯಾಗ ತೋರ್ಸ್ಕೊಂಡ್ ನಿಂತ್ಕತ್ತತಿ ಏನ? ಇಲ್ಲಪ್ಪ ನಾ ಕರಲ್ಲ, ನೀನ ಕರಿ ಹೋಗ್. ಬಾಲೇ ಬಾಳಗ್ ಬಾ. ಯವ್ವಾ ನನಗರ ಸಾಕಾಗೈತವ ಯಪ್ಪ ನಿಮ್ಮ ಹೂನ್ ಸಲ ಆಗತ್ತ. ಆತ ಅರ್ಬಿ ಕಳದ್ ಬೇರೆ ಉಟ್ಕೋ ಗಿಡ್ಮುಳಿ ಮತ್ತೆ ಹಾಕ್ಸಿ ಅಂತ ಚಾಲು ಮಾಡಿ.